ದಯವಿಟ್ಟು ಮುಂದೆಗಡೆ ಕುತ್ಕೋಬೇಡಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀವಿ. ಫುಲ್ ಫ್ರಂಟ್ ಅಲ್ಲಿ ಕೂತು ಎಲ್ಲ ಬೈಗೆ ಲೈಫಲ್ಲಿ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಲೈಫ್ ಸೇವರ್ ಬೆಂಗಳೂರಿಗೆ ಬಿಡಕ್ಕೆ ಹಂಗೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಸೌತ್ ಈಸ್ಟ್ ಏಷ್ಯಾದಲ್ಲಿರೋ ಒನ್ ಆಫ್ ದ ಬೆಸ್ಟ್ ಹಾಲಿವುಡ್ ಥೀಮ್ ಪಾರ್ಕ್ಗೆ. ಯಾವ್ದಪ್ಪ ಅಂತ ಕೇಳ್ತೀರಾ? ಅದೇ ರೀ, ಯೂನಿವರ್ಸಲ್ ಸ್ಟುಡಿಯೋಸ್ ಸಿಂಗಾಪುರ್. ಯೂನಿವರ್ಸಲ್ ಸ್ಟುಡಿಯೋ ಅವ್ರದ್ದು ಸುಮಾರು 6 ಥೀಮ್ ಪಾರ್ಕ್ ಇದೆ. ಅದರಲ್ಲಿ ಇದೊಂದು ಕೂಡ ಸಿಂಗಾಪುರ್ನ ಸೆಂಟೋಸಾ ಐಲ್ಯಾಂಡಲ್ಲಿ 2010 ಓಪನ್ ಮಾಡ್ತಾರೆ. ಈ ಥೀಮ್ ಪಾರ್ಕ್ ನೋಡೋಕ್ಕೆ ಕಂಪ್ಲೀಟ್ ಒಂದಿನ ಬೇಕು ರೀ. ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡದು, ತುಂಬ ರೈಡ್ಸ್ ಇದೆ. ರೋಲರ್ ಕೋಸ್ಟರಿಂದ ಹಿಡಿದು ವಾಟರ್ ಪಾರ್ಕಿಂದ ಹಿಡಿದು ಮತ್ತು ಶೋಸ್ ಕೂಡ ಇರುತ್ತೆ. ನಮ್ಮ ಫೇವ್ರೆಟ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅದನ್ನೆಲ್ಲ ನೋಡ್ಬೋದು. ಈ ಥೀಮ್ ಪಾರ್ಕ್ಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ವೀಕೆಂಡಲ್ಲಂತೂ ಫುಲ್ ತುಂಬಿರುತ್ತೆ. ಯಾಕಂದರೆ ಒಂದೊಂದು ರೈಡ್ ಹೋಗ್ಬೇಕಂದ್ರೂ 1 ಅವರಿಂದ 2 ಅವರ್ ಗಟ್ಟಲೆ ಕಾಯಬೇಕು. ಸೊ ಅದಕ್ಕಂತ ನಾವಿವತ್ತು ಬೆಳಗ್ಗೆನೇ ಬಂದಿದ್ದೀವಿ, ಇನ್ನೂ ಓಪನಿಂಗ್ ಆಗಿಲ್ಲ. ಸೊ ಸ್ಕ್ಯಾನ್ ಆಯಿತು, ಎಂಟ್ರಿ ಆಗಿದ್ದೀವಿ. ಹಾಗೆ ಅವರು ಕೂಡ ಬರ್ತಾವ್ರೆ, ಅಭಿ ಮತ್ತು ಪವನ್. ನೋಡಿ ಎಲ್ಲ ಓಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ನಾವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಅಷ್ಟು, ಅಂದರೆ ಬೇಗ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಅಷ್ಟು ಒಳ್ಳೆಯದು. ಸೊ ಲಾಕರಲ್ಲಿ ಇಡಬೇಕು. C445. ಸೊ ಈ ಲಾಕರಲ್ಲಿ ಇಡಬೇಕು. ಛತ್ರಿ, ನೀರು ಎಲ್ಲ, ಫೋನ್ ಇಡಬೇಕಂತೆ. ಇಯರ್ಫೋನ್ಸ್ ಏನಿತ್ತು, ಕ್ಯಾಮ್ರಾನು ಮೊಬೈಲು ಎಲ್ಲ ಇಡ್ತಿದ್ದೀವಿ. ಕ್ಯಾಮ್ರಾ ಏನೂ ಅಲ್ಲೋ ಇಲ್ಲ ಅಲ್ಲಿ. ಸೊ ರೈಡ್ ಆದಮೇಲೆ ಹೇಳ್ತೀನಿ ಹೇಗಿತ್ತಂತ. ಬನ್ನಿ. ID ಕಾರ್ಡು ಇಟ್ಬಿಡೋಣ. ಇಲ್ಲ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಡ್ರಾಪು. ಇದೇ ಸೈಲಾನ್ ರೈಡು. ನೋಡಿ ಹೇಗಿದೆ ಅಂತ. ಸೈಲಾನ್ ನೋಡಿ ಅಲ್ಲಿ, ಇಲ್ಲಿ ಬರೋದು ನೋಡಿ. ಸೊ ಒನ್ ಆಫ್ ದ ಬೆಸ್ಟ್ ರೈಡ್ ಇನ್ ಯೂನಿವರ್ಸಲ್ ಸ್ಟುಡಿಯೋ ಅಂತ ಹೇಳ್ಬೋದು. ಲೈಫಲ್ಲಿ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಸೈಲಾನ್ ಮಾತ್ರ ಹ್ಯೂಮನ್ ರೈಡ್ಗಿಂತನೂ ಕ್ರೇಜಿ ಆಗಿದೆ. ಒಂದು ನಿಮಿಷಕ್ಕೆ ಹೆಂಗಾಗೋಯ್ತಂದರೆ, ಧೈರ್ಯಶಾಲಿ ಪವನ್ ಅವ್ರು ಮುಂದ್ಗಡೆ ಕುತ್ಕೊಂಡಿದ್ರು. ಮತ್ತು ಅಭಿಷೇಕ್ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಫಸ್ಟಲ್ಲಿ ಹ್ಯೂಮನ್ ರೈಡಲ್ಲಿ ಎಲ್ಲ ಬಾಯಿಗೆ ಬಂತು. ಪವನ್ ಸೈಲಾನಲ್ಲಿ ಕೂಡ ಕುತ್ಕೊಂಡಿದ್ದ ಆ ಕ್ರೇಜಿ ರೈಡಲ್ಲಿ. ಹೆಂಗಿತ್ತು? 8 out of 10 ಆದರೆ ಸೈಲೆಂಟ್ 10 out of 10. ನಾವು ಇವಾಗ ನೆಕ್ಸ್ಟು ಮಮ್ಮಿಗೆ ಹೋಗ್ತಾ ಇದ್ದೀವಿ. ರಿವೆಂಜ್ ಆಫ್ ದ ಮಮ್ಮಿಗೆ ಏನ್ಷಿಯನ್ ಸಿಟಿಲಿ ಇದ್ದೀವಿ ಇವಾಗ. ಮೇಜರ್ ರೈಡ್ಸ್ ಮುಗಿಸ್ತಿದ್ದೀವಿ. ವೆಯ್ಟಿಂಗ್ ಪೀರಿಯಡ್ ಏನು ಜಾಸ್ತಿ ಇರಲಿಲ್ಲ ಇವತ್ತು. ಅಡ್ವಾಂಟೇಜ್ ಅನಿಸುತ್ತೆ ನಮಗೆ. ಬರೀ 5 ನಿಮಿಷದಲ್ಲಿ ಅದು 2 ರೈಡ್ 5 ನಿಮಿಷ ವೆಯ್ಟಿಂಗ್ ಪೀರಿಯಡ್ ಇತ್ತು ಅಷ್ಟೇ. ಸೊ ಮುಗಿದೋಯ್ತು. ಅದಕ್ಕೇ ಬೆಳಗ್ಗೆನೇ ಬಂದಿದ್ದೀವಿ ನಾವು. ಎಕ್ಸ್ಪ್ರೆಸ್ ಪಾಸ್ ಏನೂ ತೊಗೊಳ್ಳಿಲ್ಲ ನಾವು. ಇವಾಗ ನೋಡ್ಬೋದು, ನಾವು ರಿವೆಂಜ್ ಆಫ್ ದ ಮಮ್ಮಿಗೆ ಹೋಗ್ತೀವಿ. ಇದು ಕೂಡ ವೆಯ್ಟಿಂಗ್ ಪೀರಿಯಡ್ ಕಮ್ಮಿ ಇದೆ. ಇದೇ ಅಡ್ವಾಂಟೇಜ್ ನಾವು ವೀಕ್ ಡೇ ಅಲ್ಲಿ ಬರೋದು. ವೀಕೆಂಡಲ್ಲಿ ಬಂದರೆ ಫುಲ್ ಜನ ಇರ್ತಾರೆ. ಮತ್ತು ನಾವು 5,000 ಟಿಕೆಟ್ಗಿನ್ನ 5,000 ಕೊಟ್ಬಿಟ್ಟು ತಗೋಬೇಕಾಗುತ್ತೆ ಎಕ್ಸ್ಪ್ರೆಸ್ ಟಿಕೆಟ್ ಕೂಡ. ಅದೊಂಥರ ಆ್ಯಡ್ ಆನ್, ಅಡ್ಮಿಷನ್ ಟಿಕೆಟ್ ಇನ್ಕ್ಲೂಡ್ ಇರೋಲ್ಲ ಅದರಲ್ಲಿ. ರೋಲರ್ ಕೋಸ್ಟರ್ ರೈಡ್ಸು ಎಲ್ಲ ಹೋಗ್ಬೇಕಂದ್ರೆ ಏನೂ ಬಿಡೋದಿಲ್ಲ. ಸ್ಪೆಕ್ಸ್ ಕೂಡ, ಗಾಗಲ್ಸ್ ಕೂಡ ಅಲ್ಲೇ ಇಡಬೇಕು. ಮತ್ತು ಶೂ ಬಿಟ್ಟು ಸ್ಲಿಪ್ಪರ್ಸು ಅದನ್ನ ನಾವು ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಲಾಕರಲ್ಲಿ ರೆಂಟ್ ಮಾಡಿ ಸಿಸ್ಟಮಲ್ಲಿ ಡೀಟೇಲ್ ಇರುತ್ತೆ, ಎಂಟ್ರಿ ಮಾಡಿಬಿಟ್ಟು ಅದು ಓಪನ್ ಆಗುತ್ತೆ. ಸೊ 40 ಮಿನಿಟ್ಸ್ವರೆಗೂ ಇದು ರೆಂಟಲ್ ಫ್ರೀ ಇರುತ್ತೆ. ನೋಡೋಣ ಹೇಗಿತ್ತು ಮಮ್ಮಿ ಅಂತ ಹೇಳ್ತೀವಿ. ಸೊ ಪವನ್, ಎಕ್ಸೈಟ್ಮೆಂಟ್ ಹೆಂಗಿದೆ ಮಮ್ಮಿ ರೈಡ್ಗೆ, ರಿವೆಂಜ್ ಆಫ್ ದ ಮಮ್ಮಿಗೆ? ನೋಡೋಣ. ನಾವಿವಾಗ ರಿವೆಂಜ್ ಆಫ್ ದ ಮಮ್ಮಿ ರೈಡ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದಿದ್ದೀವಿ. ಇದು ರೋಲರ್ ಕೋಸ್ಟರ್ ರೈಡ್ ಇದೆ ಸ್ವಲ್ಪ, ಬಟ್ ಬ್ಯಾಟಲ್ ಸ್ಟಾರ್ ಗ್ಯಾಲಕ್ಟಿಕಾ ಥರ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ. ಜಸ್ಟ್ ಸುಮ್ಮನೆ ಒಂದು ಹೈಪ್ ಅಂತ ಅನ್ಕೊಂತೀನಿ ನಾನು. ಇದು ನಮ್ಮ ಪವನ್ ಹೆಂಗಿತ್ತು ಪವನ್ ರೈಡು? ಇದು ಏನ್ಷಿಯಂಟ್ ಅಂದರೆ ರಿವೆಂಜ್ ಆಫ್ ದ ಮಮ್ಮಿ ಮಾಡಿರೋ ಹೈಪ್ ಅಷ್ಟಿಲ್ಲ, ಬಟ್ ಚೆನ್ನಾಗೇ ಐತೆ. ಫಸ್ಟ್ ಸೆಕೆಂಡ್ ಬಂದ್ಬಿಟ್ಟು ರೋಲರ್ ಕೋಸ್ಟರ್, ಥರ್ಡ್ ಈಜಿಪ್ಟ್. ಹ್ಯೂಮನ್ ಅದು
ಹ್ಯೂಮನ್ ಸೈಲಾನು ಅದೆರಡು ಅಕ್ಕಪಕ್ಕನೇ ರೈಡ್, ಬೇರೆ ರೈಡು, ಬಟ್ ಸ್ಟಾರ್ಟ್ ಆಗೋದು ಒಟ್ಟಿಗೆ ಹೋಗುತ್ತೆ. ಹೌದು, ಕ್ರೇಜಿನೆಸ್ ವೈಸ್ ನೀವು ಡಿಸೆಂಡಿಂಗ್ ಆರ್ಡರ್ ಬಂದು ಹ್ಯೂಮನ್ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡಿರ್ತೀವಿ, ಅಂದ್ರೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇರುತ್ತೆ ಕೆಳಗಡೆ ಬೇಸಿಕಲಿ. ಸೈಲಾನಲ್ಲಿ ಹೆಂಗಿರೋದಂದ್ರೆ ನಾವು ಹ್ಯಾಂಗಿಂಗ್ ಅಲ್ಲಿ ಇರ್ತೀವಿ, ಒಳ್ಳೆ ಹ್ಯಾಂಗರ್ ಹಾಕ್ದಂಗೆ ಇರ್ತೀವಿ. ಆ ಥರ ಅದು ಸೈಲಾನ್ ಫುಲ್ ಉಲ್ಟಾ ಎಲ್ಲ ಹೋಗುತ್ತೆ, ಹಿಂಗೆಲ್ಲ ರೊಟೇಟ್ ಆಗುತ್ತೆ, 360 ಡಿಗ್ರಿ ರೌಂಡು ಸೈಡು ಎಲ್ಲ ಹೋಗುತ್ತೆ. ಮಾತ್ರ ಮುಂದ್ಗಡೆ ಕುತ್ಕೊಳ್ಳೋರ್ಗೆ ಏನು ಹೇಳ್ತಾಯ ಬಾಯಿಗೆ ಬಂದ್ಬಿಡುತ್ತೆ, ಬರುತ್ತೆ. ಏನಾದರೂ ನಿಮಗೆ ಹೈಟ್ ಫೋಬಿಯಾ ಆ ಥರ ಏನಾರು ಇದ್ರೆ ದಯವಿಟ್ಟು ಮುಂದೆಗಡೆ ಕುತ್ಕೋಬೇಡಿ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀವಿ, ಕೇಳಿ. ಫುಲ್ ಫ್ರಂಟಲ್ ಕೂತು ಎಲ್ಲ ಬಾಯಿಗೆ ದಯವಿಟ್ಟು ಕೂರ್ಬೇಡಿ ಮುಂದೆಗಡೆ, ಯಾಕಂದ್ರೆ ಫ್ರೀ ಫ್ಲೋ ಥರ ಇರ್ತೀವಲ್ವಾ, ಅದು ಲಾಕ್ ಇದ್ರೂ ಹಂಗಿರುತ್ತೆ, ಸಿಕ್ಕಾಪಟ್ಟೆ ಕಷ್ಟ. ಅದು 30 ಮಿನಿಟ್ಸ್ ಅಲ್ಲಿ ಲಿಟ್ರಲಿ ಹ್ಯೂಮನ್ನು, ಸೈಲಾನ್ ಮತ್ತೆ ರಿವೆಂಜ್ ಆಫ್ ದ ಮಮ್ಮಿ ಇದು 3 ಮುಗಿಸಿದೀವಿ. ಟ್ರಾನ್ಸ್ಫಾರ್ಮರ್ಸ್ ಒಂದಿದೆ, ಮಿಸ್ ಮಾಡಬಾರ್ದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಅದು ಹೇಳ್ತೀನಿ ಹೆಂಗಿತ್ತು ಅಂತ ಅದನ್ನು. ಸೊ ನನಗೆ ಇದನ್ನ ನೋಡ್ತಿದ್ರೆ ನಾವು ಕೌಂಟರ್ ಸ್ಟ್ರೈಕ್ ಆಡ್ತಿದ್ದೆವು, ಅಲ್ಲ ಆಫ್ ಲೈಫ್ ಅಂತ ಒಂದು ಗೇಮ್ ಬರ್ತಿದ್ದು, ಅದ್ರಲ್ಲಿ ಬಂದು ಆ ಸೈರನ್ ಹತ್ತೋದು ಒಂದು ಇತ್ತಲ್ವ, ಅದು ನೆನಪಾಗುತ್ತೆ ನನಗೆ ಸೇಮು. ಪವನ್, ನೀನು ಆಲ್ರೆಡಿ ಗ್ಲಾಸ್ ಹಾಕೊಂಡಿದ್ಯಾ ಕಾಣಿಸಲ್ಲ ಅಂತ, ಬಟ್ ಇದಕ್ಕೆ 3D ಗ್ಲಾಸ್ ಹಾಕೋಬೇಕು. ಹೆಂಗ್ ಹಾಕೊಂತೀಯ ಗ್ಲಾಸ್? ಅಲ್ಲ, ಅದೇ ಬೇರೆ ಫ್ರೇಮು, ಇದೇ ಬೇರೆ ಫ್ರೇಮು, ಹೆಂಗ ಯೂಸ್ ಮಾಡ್ತೀಯ ನೋಡ, ತೆಗ್ದಿರೆ ಕಾಣಿಸಿದ್ರೆ ತೆಗಿದ್ಬಿಡ ಹಾಕ್ತೀನಿ. ನಿಂಗೆ ಏನು ಕಾಣಲ್ಲ ಅಂತ ನನಗೆ ಡೌಟ್ ಇದೆ ಪವನ್. ಏನ್ ಮಾಡೋದು, ಇದೇನು ಕನ್ನಡಕ ಇರೋರು ಕಷ್ಟ. ಮೊಬೈಲ್ ಬಂದ ನೋಡಿ, ಸೇವ್ ಮಾಡಿ. ಫುಲ್ ಕಾರ್ ಎಫೆಕ್ಟ್ ಅಲ್ಲಿ ಇದೀವಿ ನಾವು. ಬಿಡಪ್ಪ ಮೆಗಾಟ್ರಾನ್, ನೀರೆಲ್ಲ ಹಾಕಿ ಸ್ಪ್ರೇ ಮಾಡ್ತಾವ್ ಮೆಗಾಟ್ರಾನ್ ಅಲ್ಲಿ, ಹೋಗೋದ್ಬಿಟ್ಟ ಹಂಗೆ ನಮ್ಮೆಲ್ಲ ಮೆಗಾಟ್ರಾನ್. ಓ ಕಾಪಾಡು. Something's wrong. We need cover. Activate that. ಬಿಡಪ್ಪ ಸಾಕು ಬಿಡಪ್ಪ. We're hit. ಹಂಗೆ ಬೆಂಗಳೂರು ಕರ್ಕೊಂಡು ಬೆಂಗಳೂರಿಗೆ ಬಿಡಕ್ಕೆ ಹೇಳಂಗೆ. Everybody okay? Yeah. We can. ಲೈಫ್ ಸೇವರ್. Well done. Yeah. Fighters. ಥ್ಯಾಂಕ್ ಯು. ಕ್ರೇಜಿ ರೈಡ್ ಇತ್ತು, Thanks for ಇದು ಕ್ರೇಜಿ ಆಕ್ಚುಲಿ. ಮಸ್ತಾಗಿದೆ. ಓವರ್ ಹೈಪ್ ಅಂತ ಹೇಳಂಗಿಲ್ಲ, ಇದನ್ನ ಮಾತ್ರ ಬೆಸ್ಟ್ ರೈಡ್. Actually, one of the best ಬೆಸ್ಟ್ ರೈಡ್ 4DX ನಾವು ಯಾವ ಮೂವಿಲೂ ಸಿಗಲ್ಲ ಇಲ್ಲಿ. proper 4DX. ಮಸ್ತಾಗಿತ್ತು 4DX ಮಾತ್ರ. ನಾವು ಲೈವ್ ಸೀನಲ್ಲಿ ಇರೋ ಥರನೇ ಫೀಲ್ ಆಯಿತು. ಆ್ಯಕ್ಚುಲಿ ಕಾರ್ ಡ್ರಿಫ್ಟಿಂಗಿಂದ ಹಿಡಿದು ಟ್ರಾನ್ಸ್ಫಾರ್ಮರ್ ಜೊತೆ ಫೈಟ್ ಮಾಡ್ತಾ ಇದೀವಿ ಅನ್ನೋ ಥರನೇ ಫೀಲ್ ಇತ್ತು. ಬಂಬಲ್ ಬಿ ಕಾರ್ ಶೆವ್ರಾಲೆಟ್ ನಿಂತಿದೆ ಇಲ್ಲಿ, ಆಟೋಬಾಟ್ ಟ್ರಾನ್ಸ್ಫಾರ್ಮೇ ಆಗಲಿಲ್ಲ. ಬಾ ಮಚ್ಚ, ಆಟೋಬಾಟ್ಸ್ ಬಲಗಿದ್ದೆ, ರೆಸ್ಟ್ ಬೇಕಾ ಅವ್ರಿಗೂ. ಬಂಬಲ್ ಬಿ ಇಷ್ಟೊತ್ತು ಫೈಟಿಂಗ್ ಆಡಿ ವೀಕ್ ಆಫ್ ಅವ್ರದ್ದು ಅಂದರೆ ಟಯರ್ಡ್ ಆಗಿಬಿಟ್ಟಿದ್ದಾನೆ, ಅದಕ್ಕೆ ನೋಡಿ ಇಲ್ಲಿ ರೆಸ್ಟ್ ಮಾಡ್ತಿದ್ದಾನೆ ಅವ್ನ ಗ್ಯಾರೇಜಲ್ಲಿ. ಸೊ ನಾವು ಅಷ್ಟರಲ್ಲಿ ನೆಕ್ಸ್ಟ್ ರೈಡ್ ಹೋಗಿ ಬರ್ತೀವಿ. ಇವಾಗ ಒಂದು ಜುಗಾಡ್ ಮಾಡಿದ್ದೀವಿ ನಾವು. ಇಲ್ಲಿ ಕೆನಾಪಿ ರೈಡ್ಗೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಅಂದರೆ 60 ಮಿನಿಟ್ಸ್, ಮೆಜಾರಿಟಿ ಲೈಕ್ 1 ಅವರ್ಗೂ ಜಾಸ್ತಿ ತೋರಿಸ್ತಿತ್ತು. ಅದಕ್ಕೆ ನಾವು ಒಂದು ಟೆಕ್ನಿಕ್ ಏನು ಮಾಡಿದ್ದೀವಿ ಅಂದರೆ ಸಿಂಗಲ್ ರೈಡರಲ್ಲಿ ಬಂದಿದ್ದೀವಿ, ಹೇಳ್ಬಿಟ್ಟು ನಾವು ಸಿಂಗಲ್ ರೈಡರ್ ಅಂತ. ಬಟ್ ಒಂದೇನಂದರೆ ನಾವು ಒಬ್ಬೊಬ್ಬರೇ ಹೋಗಬೇಕಾಗುತ್ತೆ, ಬೇಗ ಮುಗಿಯುತ್ತೆ. ಇನ್ ಕೇಸ್ ಏನಾದರೂ ಒಂದು ಸೀಟ್ ಇದ್ರೆ ಕರೀತಾರೆ, ಅಷ್ಟೊತ್ತು ನಿಲ್ಲವರೆಗೂ ಅಟ್ಲೀಸ್ಟ್ ಹಾಫ್ ಆಫ್ ದ ಟೈಮ್ ಕಟ್ ಮಾಡ್ಬೋದು. ಈ ಟೆಕ್ನಿಕ್ ಯೂಸ್ ಮಾಡಿದ್ದೀವಿ ಇನ್ ಕೇಸ್ ರೈಡ್ನ ಬೇಗ ಮುಗಿಸ್ಬೇಕಂದ್ರೆ.
ಮತ್ತಷ್ಟು ರೈಡ್ಗಳನ್ನ ಎಂಜಾಯ್ ಮಾಡ್ತಾ ನಾವು ಆ ಡೇನ ಫುಲ್ಲು ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.